ಸರ್ ಕೆಲವೊಂದು ಕೇಸ್ಗಳಲ್ಲಿ ಒಂದು ಲಕ್ಷಕ್ಕೆ ನಾನು 1.5 ಲಕ್ಷ ಕೊಟ್ಬಿಡ್ತೀನಿ ಅನ್ನೋದು ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಆಸೆ ತೋರಿಸ್ತಾರೆ, ಕೊಡ್ತಾರೆ. ಒಂದು 50,000 ಜಾಸ್ತಿ ಕೊಟ್ಬಿಡೋದು ಅಥವಾ 20,000 ಜಾಸ್ತಿ ಕೊಟ್ಟು ಅದನ್ನೇ ನಂಬಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋ ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ಸರ್? ನೋಡಿ, ನಾನು ಒಂದು ಎಲ್ಲರಿಗೂ ಎಲ್ಲೇ ಹೋದರೆ ನಾನು ಹೇಳ್ತೀನಿ, ಯಾವುದೋ ಒಂದು ಭಿಕ್ಷುಕನ ನಾವು ನೋಡಿದಾಗೆ ಅವ್ನಿಗೆ ಊಟಕ್ಕೆ ಕೊಡಬೇಕಾದ್ರೆ ನಾವು 5 ರೂಪಾಯಿ 10 ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಒಂದು 100 ರೂಪಾಯಿ ಆದರೂ ಅವ್ನಿಗೆ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಅವ್ನು ಎಷ್ಟು ಕೇಳ್ತಾನೆ ಅಷ್ಟು ದುಡ್ಡು ಕೊಡಲ್ಲ. ಈಗ ನಮ್ಮ ಕಣ್ಣೆದುರಿಗೆ ಅವ್ನು ಕಾಣ್ತಾ ಇದ್ದಾನೆ, ಅವನಿಗೆ 100 ರೂಪಾಯಿ ಅಷ್ಟು ಕೊಡ್ಬೋದು. ಬಟ್ ಇಲ್ಲಿ ಹೆಂಗಲ್ಲ, ನೀವು ಇನ್ವೆಸ್ಟ್ಮೆಂಟ್ ಫ್ರಾಡು ನಿಮಗೆ ಆಸೆ ತೋರಿಸ್ಬಿಟ್ಟಿರ್ತಾರೆ. ಸಣ್ಣ ಅಮೌಂಟ್ ಕೊಟ್ಟಾಗ ಅದು ಡಬಲ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ತೋರಿಸ್ತಾರೆ. ಅವಾಗ ಏನಾಗುತ್ತೆ ನಿಮಗೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ನಮಗೆ ರಿಟರ್ನ್ ಬರ್ತಾ ಇದೆ ಅಂತಲ್ಲ. ಅವರೆಲ್ಲ ಏನಂತ ಹೇಳಿದ್ರೆ ಸಾಫ್ಟ್ವೇರಲ್ಲಿ ಒಂದು ಆ್ಯಪ್ ಮುಖಾಂತರ ಅಥವಾ ವೆಬ್ಸೈಟ್ ಮುಖಾಂತರ ತೋರಿಸ್ತಾನೆ ಇರ್ತಾರೆ. ನೀವು ಅಲ್ಲಿ ನೋಡೋದೇನು ಬರೀ ಫಿಸಿಕಲಿ ನೋಡ್ತಾ ಇರ್ತೀರಾ, ಅಂದರೆ ಆ ಟೆಕ್ಸ್ಟ್ ಮೇಲೆ ಏನಿದೆ ಅದನ್ನು ನೋಡ್ತಾ ಇರ್ತೀರಿ. ಬಟ್ ಆ್ಯಕ್ಚುಲಿ ನಿಮ್ಮ ಫಂಡ್ಸ್ ಅದು ಗ್ರೋತ್ ಆಗ್ತದೆ ಇಲ್ಲ ಹೇಗೆ ಅಂತಂತೇಳಿ ನೀವೇನು ವೆರಿಫೈ ಮಾಡಿರಲ್ಲ, ನಿಮಗೆ ಅದು ಕಾಣಿಸಲ್ಲ. ಸೊ ನಿಮಗೆಲ್ಲ ಒಂದು ಪಿಕ್ಚರ್ ತೋರಿಸೋದಕ್ಕೆ ಸಲುವಾಗಿ ಅದನ್ನ ಆ್ಯಪ್ ರೆಡಿ ಮಾಡಿರ್ತಾರೆ. ನಿಮ್ಮನ್ನು ಮೋಸ ಮಾಡೋದಕ್ಕೆ, ನಿಮ್ಮನ್ನು ವಂಚಿಸೋದಕ್ಕೆ ಸಲುವಾಗಿಯೇ ಅವರು ಈ ಅಪ್ಲಿಕೇಶನ್ ಮಾಡಿರ್ತಾರೆ. ಸೊ ಹಿಂಗೆ ಮಾಡಿದಾಗ ಅದು ನಿಮಗೆ ನ್ಯಾಚುರಲಿ ನೀವು ನಂಬಿಡ್ತೀರಾ. ಸೊ ಜಾಸ್ತಿ ಅಮೌಂಟು ಹೂಡಿಕೆ ಮಾಡ್ತೀರಾ. ಸೊ ಯಾವಾಗ ನೀವು ಅದು ಬೆಳೆಯಲ್ಲೋ ಅಥವಾ ನಿಮಗೆ ಅವರು ಇನಿಷಿಯಲಿ ನಿಮಗೆಲ್ಲ ವಾಟ್ಸಪ್ ಕಾಲ್ಗಳಲ್ಲೇ ಮಾಡ್ತಾ ಇರ್ತಾರೆ, ಯಾರು ನೇರವಾಗಿ ರೆಗ್ಯುಲರ್ GSM ಕಾಲ್ಸ್ ಮಾಡಲ್ಲ. ನೀವು ಅವ್ರಿಗೆ ಸಂಪರ್ಕ ಮಾಡಿದಾಗ ನಿಮ್ಮನ್ನು ಯಾವಾಗ ವಿತ್ಡ್ರಾ ಮಾಡೋಕ್ಕೆ ಹೋಗ್ತೀರಿ ಯಾವಾಗ ನಿಮ್ಮನ್ನು ಸಂಪೂರ್ಣ ಗ್ರೂಪಿಂದ ತೆಗೆದಾಕ್ಬಿಡ್ತಾರೆ. ಅದನ್ನು ನಿಮ್ಮನ್ನು ಡಿಸ್ಕಸ್ಸೇ ಮಾಡೋದು, ಆವಾಗ ನಿಮಗೆ ಗೊತ್ತಾಗೋದು.